ಅಂತ ಸ್ವಲ್ಪ ಲೇಟ್ ಆಗೋಯ್ತು. ಏನು ಹೆಚ್ಚು ಕಮ್ಮಿ ಆಗದೆ ಹೋದ್ರೆ ಸಾಕಪ್ಪ ದೇವ್ರೆ. ಕಾಫಿ ಮಾಡ್ಕೊಂಬ ಅಂದ್ರಲ್ಲ, ತಗೊಂಬಂದಿದ್ದೀನಿ. ಏನು ನಾನು ಮಾಡ್ಕೊಂಬರಕ್ಕೆ ಹೇಳಿದ್ನಾ? ಏನ್ ಮೇಡಮು, ಎಲ್ಲಿಗೋ ಹೊರಟಿರೋ ಹಾಗಿದೆ? ಅದೇ ನಮ್ಮ ಮನೆಗೆ ಹೋಗ್ಬೇಕು ಅಂತ ಅಜ್ಜಿ ಹೇಳಿದ್ರಲ್ವಾ. ಹಲೋ ಅಮ್ಮ. ಹಲೋಮ್ಮ, ಹೇಗಿದೀಯಾ? ನಾನೀಗ ಯಾಕೆ ಫೋನ್ ಮಾಡಿದೆ ಅಂದರೆ, ಭುವನಿಗೆ ಏನು ಇಷ್ಟ ಅಂತ ಗೊತ್ತಾದರೆ ಅದನ್ನೇ ಅಡುಗೆ ಮಾಡ್ತೀನಿ. ಅಮ್ಮ, ಅದು ಗೊತ್ತಿಲ್ಲ ಅಮ್ಮ. ಕೇಳಮ್ಮ ಅವನ್ನ. ಅಮ್ಮ, ನಿನಗೇನಿಷ್ಟನೋ ಅದನ್ನೇ ಮಾಡು, ಪರವಾಗಿಲ್ಲ. ಅಯ್ಯೋ ಶ್ರದ್ಧಾ, ಒಂದು ನಿಮಿಷ ಫೋನ್ ಕೊಡಿಲಿ. ಹಲೋ ಅತ್ತೆ, ಹೇಗಿದ್ದೀರಿ? ಭುವನ್, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಿನಗೇನು ಇಷ್ಟ ಅಂತ ಹೇಳು, ಅದನ್ನೇ ಅಡುಗೆ ಮಾಡ್ತೀನಿ. ಅಯ್ಯೋ ಅತ್ತೆ, ಅಷ್ಟೇನಾ? ನೀವು ಖುಷಿಯಾಗಿ ನನಗೆ ಅದೇನು ಮಾಡಿ ಹಾಕಿದ್ರು ನನಗೆ ಸಂತೋಷನೇ. ಪಲಾವು, ಜಾಮೂನು, ಶಾವಿಗೆ ಪಾಯಸ, ಆಮೇಲೆ ಈ ಕಾಯಿ ಒಬ್ಬಟ್ಟು ಅದನ್ನ ಮಾಡಿ ಹಾಕಿದ್ರಂತೂ ಖುಷಿ ಪಟ್ಕೊಂಡು ತಿಂತೀನಿ. ನೋಡಿ, ಐಸ್ ಕ್ರೀಮ್ ಇದ್ರೆ ಚೆನ್ನಾಗಿರುತ್ತೆ, ಇಲ್ದಿದ್ರೆ ಪರವಾಗಿಲ್ಲ. ನೀನು ಇಷ್ಟು ಹೇಳಿದ ಮೇಲೆ ಎಲ್ಲದನ್ನೂ ರೆಡಿ ಮಾಡ್ತೀನಿ ಭುವನ್. ನೀವು ಬರೋದನ್ನೇ ಕಾಯ್ತಾ ಇದ್ದೀನಿ. ಬೇಗ ಬನ್ನಿ. ಖಂಡಿತ ಅತ್ತೆ, ಖಂಡಿತ ಬನ್ನಿ. ಶ್ರದ್ಧಾ ಅಂತೂ ತುದಿಗಾಲಲ್ಲಿ ನಿಂತಿದ್ದಾಳೆ ನಿಮ್ಮ ಮನೆಗೆ ಬರೋದಕ್ಕೆ. ಹೌದಾ? ಬನ್ನಿ ಬನ್ನಿ, ಬೇಗ ಬಂದ್ಬಿಡಿ. ಪಾಪ ನಿಮ್ಮಮ್ಮ, ನಾವು ಬರ್ತೀವಿ ಅಂತ ಬಹಳ ಸಂಭ್ರಮದಲ್ಲಿದ್ದಾರೆ, ಬಟ್ ನಾವು ಹೋಗ್ತಿಲ್ಲ. ಸೋ ಸ್ಯಾಡ್ ಶ್ರದ್ಧಾ. ಮಾಡಿದ ಅಡುಗೆನೆಲ್ಲ ದಾರಿಲಿ ಹೋಗೋರಕ್ಕೆ ಕೊಡ್ಬೇಕಾಗಿ ಬರುತ್ತೆ, ನೋಡ್ತಾ ಇರು. ಓಹೋ, ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ಬಾ ಭುವನ್, ಬಾ. ನಾನೇ ಬಂದಿನ ಕರಿಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ಬಾ. ಗುಡ್ ಮಾರ್ನಿಂಗ್ ಭುವಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನನಗಂತೂ ಚೆನ್ನಾಗಿ ಹೊಟ್ಟೆ ಹಸ್ತಿದೆ. ಏನಿದೆಯೋ ಬರ್ಲಿ ಬರ್ಲಿ. ನಿನ್ ಹೆಂಡತಿ ಬೆಳಿಗ್ಗೆ ಬೆಳಿಗ್ಗೆನೆ ಬೇಗ ಎದ್ದು ಎಲ್ಲಾನು ಮಾಡಿ ಇಟ್ಟಿದ್ದಾಳಪ್ಪ. ಬೇಗಿದ್ದಿರೋದು ಗೊತ್ತು ನನಗೆ. ಬೇಡ ಬೇಡ ಅಂತ ಹೇಳಿದ್ರು ಕೇಳದೆ ನಿದ್ದೆ ಬರ್ತಿಲ್ಲ ಭುವನ್ ಅಂತ ಹೇಳಿ ಎದ್ದು ಬಂದ್ಲು. ಓ ಹೌದಾ?
ಹೌದತ್ತೆ. ಯಾಕೆ ಸುಮ್ಮನೆ ಹೇಳ್ತೀಯಾ ಮಲ್ಕೋ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಒಂದ್ಸತಿ ಎದ್ದ ಮೇಲೆ ಮತ್ತೆ ಮಲ್ಕೋಬಾರದು, ಸರಿ ಹೋಗಲ್ಲ ಅಂತ ಹೇಳಿದ್ಲು. ಈ ಗಂಡ ಹೆಂಡತಿ ಇಬ್ಬರಲ್ಲಿ ಯಾರು ನಾಟಕ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲಪ್ಪ. ನನ್ನಂತ ಊರ್ಮೇಳ ಹಾಗೆ ಕನ್ಫ್ಯೂಸ್ ಆಗ್ತಿದೆ. ಶ್ರದ್ಧಾ, ನೀನು ಮೊದ್ಲಿಂದನೂ ಇದೇ ಥರನಾ ಅಥವಾ ಇಲ್ಲಿಗೆ ಬಂದ್ಮೇಲೆ ಹೀಗಾಗಿದ್ಯಾ? ನನಗೇನೋ ಅನುಮಾನಪ್ಪ. ಯಾಕತ್ತೆ ಅನುಮಾನ? ಪಾಪ ಶ್ರದ್ಧಾ ಅದೇನೋ ಒಂದು ಶಿಸ್ತನ್ನ ರೂಢಿಸ್ಕೊಂಡಿದ್ದಾಳೆ, ಅದನ್ನೇ ಫಾಲೋ ಮಾಡ್ತಿದ್ದಾಳೆ ಅನ್ಸುತ್ತೆ ಅಲ್ವಾ? ಸರಿಯಾಗಿ ಹೇಳ್ದೆ. ಶ್ರದ್ಧಾಗೆ ಒಂದು ಶಿಸ್ತಿದೆ. ಹೌದಜ್ಜಿ. ಅಯ್ಯೋ ಶ್ರದ್ಧಾ, ನೀನ್ಯಾಕೆ ನಮಗೆಲ್ಲ ಸರ್ವ್ ಮಾಡ್ತಾ ಇದೀಯಾ? ನೀನು ಕುತ್ಕೊಂಡು ತಿಂಡಿ ತಿನ್ನು. ಬೇಡ, ನಿಮ್ದೆಲ್ಲ ಆಗ್ಲಿ. ಏನು ನಮ್ದೆಲ್ಲ ಆಗ್ಲಿಲ್ಲ? ನೋ ನೋ ನೋ, ಬಾ ಜೊತೆಗೆ ತಿಂಡಿ ತಿನ್ನು. ಊರ್ಮಿಳಾ, ನೀನು ಒಂದು ನಿಮಿಷ ಅಲ್ಲಿ ಹೋಗಿ ಕೂತ್ಕೋ. ಕೂತ್ಕೋ. ನೋಡ್ತಾ ಗಂಡ ತಿನ್ನೋದಂತೆ, ಹೆಂಡತಿ ಬಡಿಸೋದಂತೆ, ಇದರಲ್ಲೆಲ್ಲ ನನಗೆ ಇಷ್ಟ ಇಲ್ಲ. ಸೀರಿಯಸ್, ನಾವಿಬ್ರು ಸಮಾನರು. ನಾನು ಮೇಲೆ ನೀನು ಕೆಳಗೆ ಇದೆಲ್ಲ ಇಷ್ಟ ಆಗೋಲ್ಲ ನನಗೆ. ಕೂತ್ಕೋ, ಹೇಳದ್ನಲ್ಲ, ಕೂತ್ಕೋ. ಕೂತ್ಕೊಮ್ಮ. ನೀನು ನನ್ನ ಹೆಂಡತಿ, ನನ್ನನ್ನ ಇಷ್ಟಪಟ್ಟು ಮದುವೆ ಆಗಿದೆಯಾ? ಹೇಗಿರ್ಬೇಕು ನೀನು? ಖುಷಿ ಖುಷಿಯಾಗಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಹಾಯಾಗಿರ್ಬೇಕು. ಅವಾಗಲೇ ಮನೆಗೆ ಒಂದು ಕಡೆ. ಏನಜ್ಜಿ? ಹೌದು ಭುವನ್, ನೋಡ್ದ್ಯಾ ಶ್ರದ್ಧಾ, ಭುವನ್ಗೆ ನಿನ್ ಬಗ್ಗೆ ಇಷ್ಟೊಂದು ಕಾಳಜಿ. ಹೌದಪ್ಪ, ಹೌದು. ಶ್ರದ್ಧನ್ನ ಭುವನ್ ಎಷ್ಟು ಕೇರ್ ತಗೊಳ್ತಾ ಇದ್ದಾನೆ ಅನ್ನೋದನ್ನ ನೋಡಿದ್ರೆ ನನ್ನ ಮಗಳಿಗೂ ಭುವನ್ ಅಂತ ಗಂಡನ್ನೇ ಹುಡುಕ್ಬೇಕು ಅಂತ ಅನ್ನಿಸ್ತಾ ಇದೆ ನಂಗೆ. ಕರೆಕ್ಟಾಗಿ ಹೇಳ್ದೆ ಮಾಮ್. ಭುವನ್ನ ನೋಡಿ ನೋಡಿ ಬೇರೆ ಹುಡುಗರು ಇಷ್ಟನೇ ಆಗಲ್ಲ ನನಗೆ. ಏನಂತೀಯ ಶ್ರದ್ಧಾ? ಸಿಕ್ಕಿದ್ರೆ ನಿನ್ ಗಂಡ ಸಿಗ್ಬೇಕು. ಅಂದ್ರೆ ಸಾರಿ, ಅವನ್ ಥರದವ್ರು ಸಿಗ್ಬೇಕು ಅಲ್ವಾ? ಆಯ್ತಾಯ್ತು, ಆದಷ್ಟು ಬೇಗ ಅಂಥವನ್ನೇ ಹುಡುಕಿ ನಿನಗೂ ಮದುವೆ ಮಾಡಿಸಿದ್ರಾಯ್ತು. ಹುಡುಕಣ ಹುಡುಕಣ. ಅರೆ ಶ್ರದ್ಧಾ, ನೀನ್ಯಾಕೆ ತಿಂತಾನೆ ಇಲ್ಲ? ಹೊಟ್ಟೆ ತುಂಬ ತಿನ್ಬೇಕಮ್ಮ. ನೀನ್ ಸಂತೋಷವಾಗಿರೋದೇ ನನಗೆ ಇಂಪಾರ್ಟೆಂಟು. ಸುಖ ಅಂದ್ರೆ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ ನನಗೆ. ಹೆಚ್ಚಾಗಿದೆ ಸುಖ ಇಲ್ಲಿ. ಫಸ್ಟ್ ಕ್ಲಾಸ್ ಬ್ರೇಕ್ಫಾಸ್ಟ್ ಆಯ್ತು ನೋಡೋಜಿ. ಸರಿ ಸರಿ, ಬೇಗ ಹೊರಡು. ಎಲ್ಲಿಗಜ್ಜಿ? ಏನ್ ಎಲ್ಲಿಗೆ ಅಂತ ಕೇಳ್ತಿದ್ಯಾ? ಶ್ರದ್ಧನ್ ತವ್ರ ಮನೆಗೆ ಹೋಗ್ಬೇಕು. ಆಗ್ಲೇ ಮರ್ತ್ಬಿಟ್ಯಾ? ಅಜ್ಜಿ, ಅದು ಹೋಗ್ಲೇಬೇಕಾ? ನನಗೆ ಬೇರೆ ಏನೋ ಕೆಲಸ ಇತ್ತು. ಬೇರೆ ಕೆಲ್ಸನ? ನೋಡು, ನಿನ್ ಕತೆ ಎಲ್ಲ ನನ್ನ ಹತ್ರ ಕಟ್ಬೇಡ. ನನಗ್ ಗೊತ್ತು, ಯಾರ್ದಾದ್ರು ಮನೆಗೆ ಹೋಗ್ಬೇಕು ಅಂದ್ರೆ ತಲೆನೋವು ನಿನಗೆ. ಹಾಗಲ್ಲ ಅಜ್ಜಿ. ನೋಡು, ಈ ಕತೆ ಎಲ್ಲ ನನ್ನ ಹತ್ರ ಬೇಡ. ಭುವನ್, ಮದುವೆ ಆದ್ಮೇಲೆ
ಹೆಣ್ಣಿನ ತವ್ರ ಮನೆಗೆ ಗಂಡ ಹೆಂಡತಿ ಹೋಗೋದು ಸಂಪ್ರದಾಯ. ಹೋಗ್ತಿದ್ರೆ ಚೆನ್ನಾಗಿರಲ್ಲ. ಅಲ್ಲದೆ ಶ್ರದ್ಧಾನು ಬೇಜಾರು ಮಾಡ್ಕೊಳ್ತಾಳೆ. ಬೇಕಾದ್ರೆ ಒಂದೆರಡು ದಿನ ಅಲ್ಲಿದ್ದು ಬನ್ನಿ. ಅಯ್ಯೋಯ್ಯೋ ಡಾರ್ಲಿಂಗ್, ಅವೆಲ್ಲ ಸಾಧ್ಯನೇ ಇಲ್ಲ. ನೀನಿಷ್ಟು ಹೇಳ್ತಿದ್ಯಾ ಅಂದಮೇಲೆ ಬೇಕಿದ್ರೆ ಒಂದ್ಸಲ ಹೋಗಿ ಬರ್ತೀನಿ. ಸರಿ ಸರಿ, ಈಗಾಗಲೇ ಅವ್ರು ನೀವು ಬರ್ತೀರಾ ಅಂತ ಎಲ್ಲ ತಯಾರಿನೂ ಮಾಡ್ಕೊಂಡಿರ್ತಾರೆ. ಹೊರಡು ಬೇಗ. ನಡಿ. ಅಜ್ಜಿ, ನೀ ನನ್ನನ್ನು ಟ್ರ್ಯಾಪ್ ಮಾಡಿದೆ. ಇಲ್ಲದೆ ಇದ್ರೆ ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ ನಾನು. ನಿನಗೆ ಬೇಜಾರು ಮಾಡೋದು ನನಗೆ ಇಷ್ಟ ಇಲ್ಲ. ಛೇ, ಶ್ರದ್ಧಾ, ನಡಿ ಹೊರಡು. ಏನ್ ಮುಖ ನೋಡ್ತಾ ಇದೀಯಾ? ನಿಮ್ಮ ಮನೆಗೆ ಹೋಗ್ತಾ ಇದೀವಿ, ಹೊರಡೋಣ ಬಾ. ಖುಷಿನಾ? ನನಗೆ ಗೊತ್ತು ನಿಂಗೆ ತುಂಬಾ ಖುಷಿ ಆಗ್ತಿರುತ್ತೆ ಅಂತ. ಅಜ್ಜಿ ಹೇಳಿದ್ರು ನಾವು ಒಂದೇ ಒಂದು ಕಾರಣಕ್ಕೆ ನಾನು ಕರ್ಕೊಂಡು ಹೋಗ್ತಿರೋದಿನ್ನ ನಿನ್ ಮೇಲಿನ ಕರುಣೆಯಿಂದನೋ ಅಥವಾ ಭಾರಿ ಕಾಳಜಿಯಿಂದನೋ ಅಂತಲ್ಲ. ಗೊತ್ತಾಯ್ತಾ? ಆಯ್ತು ಭುವನ್, ಹೇಗೋ ಒಂದು ನಮ್ಮ ಮನೆಗೆ ಹೋಗ್ತಾ ಇದೀವಲ್ಲ, ಅದೇ ನಿನಗೆ ಸಂತೋಷ, ಉಕ್ಕಿ ಹರಿತಿರೋ ಆನಂದ. ಐನೋ. ಹಾಗಂದ ಮಾತ್ರಕ್ಕೆ ನೀನು ಗೆದ್ದೆ ಅಂತ ಅನ್ಕೋಬೇಡ ಶ್ರೀಮತಿ ಶ್ರದ್ಧಾ. ರಿಲ್ಯಾಕ್ಸ್. ನಾನ್ ಹಾಗೆಲ್ಲ ಹೇಳಲೇ ಇಲ್ವಲ್ಲ ಭುವನ್, ಯಾಕೆ ಸುಮ್ಮನೆ ಹೀಗೆ? ಮತ್ತೆ ನನ್ನ ಕೆಳಕ್ಬೇಡ. ನಿಮ್ ಮನೆಗೆ ಹೋಗಕ್ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀನೇ ಅಜ್ಜಿ ಹತ್ರ ಹೇಳಿ ಏನೋ ವ್ಯವಸ್ಥೆ ಮಾಡಿದ್ಯಾ ಗೊತ್ತಿದೆ ನನಗೆ. ಅವ್ರ ಹತ್ರ ಹೇಳಿದ್ರೆ, ಒತ್ತಾಯ ಮಾಡಿದ್ರೆ ಮನೆಗೆ ಹೋಗ್ಬೋದು. ಎಲ್ಲ ಗೇಮ್ ಕರೆಕ್ಟಾಗಿ ಪ್ಲಾನ್ ಮಾಡಿದೆ ನೀವು. ಬಟ್ ಒಂದು ವಿಷಯ ನೆನ್ಪಿಟ್ಕೊ, ನೀನು ಹೀಗೆಲ್ಲ ಮಾಡೋದ್ರಿಂದ ಕಷ್ಟ ನಿನಗೆ ಹೆಚ್ಚಾಗೋದು ನೆನ್ಪಿಟ್ಕೊ. ನಾನು ಏನು ಮಾಡದೆ ಹೋದ್ರು ಯಾಕೆ ನನ್ನನ್ನು ಸುಮ್ಮನೆ ಬೈತೀರಿ? ನೀವು ಹೇಳ್ದ ಹಾಗೆ ಕೇಳ್ಕೊಂಡಿದ್ದೀನಲ್ವಾ? ಈಗಲೂ ಅಷ್ಟೇ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ಹೋಗೋದು ಬೇಡ. ನಾನೇ ಅಜ್ಜಿ ಹತ್ರ ಮಾತಾಡ್ತೀನಿ, ಪರವಾಗಿಲ್ಲ. ಓಹೋ, ಮತ್ತೆ ನಾಟಕ. ನೀನು ಅವ್ರಿಗೇನೋ ಅಂತ ಹೇಳಿ ಅವ್ರು ನನಗೆ ಇನ್ನೇನೋ ಬೈದು ಬುದ್ಧಿವಾದ ಹೇಳಿ, ಅವೆಲ್ಲ ನನಗಿಷ್ಟ ಇಲ್ಲ. ಗೊತ್ತಾಯ್ತಾ? ಹೊರಡ್ತಾ ಇದೀವಿ, ಹೋಗ್ಬಿಟ್ಟು ಬರೋಣ ಅಷ್ಟೇ. ಸರಿ. ಓಹೋ, ಹೋಗೋಣ ಅಂತ ತಕ್ಷಣ ಸರಿ ಅಂತ ತಲೆ ಆಡ್ಸೋದು ನೋಡು. ಕಾಯ್ತಾ ಇದ್ದೆ ಅಲ್ವಾ ನೀನು? ಕಾಲ, ಟೈಮು ಈಗ ನಿನ್ನ ಕಡೆ ವಾಲಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ನನ್ನ ಕಡೆ ವಾಲತ್ತೆ. ಓಹ್ ಭುವನ್, ಶ್ರದ್ಧಾ ರೆಡಿ ಆದ್ರಾ? ಹೊರಟ್ರಾ? ಹಾ ಅಜ್ಜಿ, ಹೊರಟ್ವಿ. ಹೋಗಿ ಬರ್ತೀವಿ. ಒಂದ್ ನಿಮಿಷ ಇರ್ರಿ. ಬಾಯ್ ಭುವಿ, ಐಲ್ ಮಿಸ್ ಯು. ಬೇಗ ಬಂದ್ಬಿಡು. ಊರ್ಮಿಳ, ಸಾಕು, ಸುಮ್ಮನೆ ಜಾಸ್ತಿ ಮಾಡಬೇಡ. ಇಲ್ಲ ಕಣೋ, ಸೀರಿಯಸ್ಲಿ ನೀನ್ ಮನೇಲಿಲ್ಲ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಹೇಳ್ದೆ. ಶ್ರದ್ಧಾ, ಬಾಮ ಇಲ್ಲಿ. ಇದು ನಮ್ಮ ಮನೆತನದ ಸರ. ಭುವನ್ ಹೆಂಡತಿಯಾಗ ಅವಳಿಗೆ ಇದನ್ನ ಕೊಡೋಣ ಅಂತ ಇಟ್ಕೊಂಡಿದ್ದೆ. ಈಗ ಇದನ್ನ ನಿನಗೆ ಹಾಕ್ತಿದ್ದೀನಿ. ಅಜ್ಜಿ, ಇದೆಲ್ಲ ಯಾಕೆ? ಬೇಡವಾಗಿತ್ತು. ಏನಮ್ಮ ಇದನ್ ಬೇಡ ಅಂತಿದ್ಯಾ? ನೋಡ ಭುವನ, ನಿನ್ ಹೆಂಡತಿ ಚಿನ್ನ ಬೇಡ ಅಂತಿದ್ದಾಳೆ. ಅಯ್ಯೋ, ಚಿನ್ನದಂತ ಗಂಡ ನಾನಿಲ್ಲಿರುವಾಗ ಬೇರೆ ಸರ ಯಾಕೆ ಅಂತ ಹೇಳ್ತಿದ್ದಾಳೆ ಅಲ್ವಾ ಶ್ರದ್ಧಾ? ಅಲ್ಲೇ ಸಖತ್ ಡೈಲಾಗು. ಏನ್ ಬಂಟ್ರಪ್ಪ ಇವನು. ತಗೋ, ಇದನ್ನ ಹಾಕೋ. ಗಂಡ ಹೆಂಡತಿ ಒಬ್ಬರನ್ನೊಬ್ರು ಬಿಟ್ಕೊಡ್ತೀರಾ? ಇಲ್ಲ ನೋಡಿ, ನೀವಿಬ್ರು ಯಾವಾಗ್ಲೂ ಹೀಗೆ ಇರಿ. ನೀವಿಬ್ರು ಹೀಗಿದ್ರೆ ನನಗ್ ಖುಷಿ ಆಗುತ್ತೆ. ಸರಿ ಸರಿ, ನೀವೇನ್ ಹೊರಡಿ. ಶ್ರದ್ಧಾ, ನಾನು ಬರ್ಲೇನೆ ನಿಮ್ ಜೊತೆ? ನನಗೂ ಮನೇಲಿ ಕೂತು ಕೂತು ತುಂಬಾ ಬೋರ್ ಆಗೋಗಿದೆ ನೋಡು. ಏ ಊರ್ಮಿಳ,
ತಮಾಷೆ ಮಾಡ್ಬಿಡ್ವೆ. ಗಂಡ ಹೆಂಡತಿ ಇಬ್ರು ಜೊತೆಯಾಗಿ ಹೋಗ್ತಾ ಇದ್ದಾರೆ. ನಾನು ಬರ್ಲಾ ಅಂತೀಯಲ್ಲ, ಅವ್ರಿಬ್ರು ಹೋಗ್ ಬರ್ಲಿ. ನಿನಗೆ ಬೋರ್ ಆದ್ರೆ ಬಾ, ನಿನಗೆ ಕೆಲಸ ಹೇಳ್ತೀನಿ, ನೀನ್ ಮಾಡ್ತೀಯಂತೆ. ಭುವನ್, ಶ್ರದ್ಧಾ, ಹೋಗ್ ಬನ್ನಿ. ಸರಿ ಅಜ್ಜಿ, ಬರ್ತೀನಿ ನಾವು. ದೇವ್ರು ಒಳ್ಳೇದ್ ಮಾಡ್ಲಿ. ಬರ್ತೀನಿ ಡಾರ್ಲಿಂಗ್. ಬಾಯ್ ಬಾಯ್. ಬಾಯ್ ಭೂವಿ. ಓ ಬಾಯ್ ಉರ್ಮಿ. ಬರ್ತೀನಿ ಅಜ್ಜಿ. ಊರ್ಮಿಳ ಊರ್ಮಿಳ ಶ್ರದ್ಧಾ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಚೂರ್ ನಗ್ಬಾರ್ದಾ? ನಾವು ಹೋಗ್ತಿರೋ ನಿಮ್ಮನೆಗೆ ತಾನೆ, ಅವ್ರ ಮನೆ ಸಂಭ್ರಮ. ಓ ಮೌರವ್ರದ ನಡೀತಿ ನಡೀತಿ. ಅದೆಷ್ಟೊತ್ತು ನಡೆಯುತ್ತೋ ನಾನು ನೋಡ್ತೀನಿ. ಟೋಲ್ ಥರ ಯುದ್ಧದಲ್ಲಿ ಎದ್ದೋರ್ ಥರ ಪೋಸ್ ಕೊಟ್ರೆ ಯಾವ ಉದ್ಯೋಗ ನೆನ್ಪಿಟ್ಕೊ. ಇದೇನಿದು? ಯಾಕೆ ಸುರೇಶ್ ನಾನು ಇಷ್ಟೊಂದು ಕಾಡ್ತಾ ಇದ್ದಾನೆ? ಏನ್ ಮಾಡೋದೀಗ? ಛೇ, ಡ್ರೈವರ್ ಸಿಗ್ನಲ್ ಬಿಡ್ತಾನ, ಹೊರಡು. ಜಸ್ಟ್ ಮಿಸ್ ಆದ್ರೆ. ಛೇ, ಇವ್ರು ಯಾಕಿನ್ನೂ ಹಿಡ್ದಿಲ್ಲ ಇವರು? ಹಲೋ ಸರ್, ನಮಸ್ತೆ. ನಾನು ಯಾರು ಅಂತ ಗೊತ್ತಿರ್ಬೇಕಲ್ಲ? ನಿಮ್ ಸಂಬಂಧಿಕರೊಬ್ರು ಇಲ್ಲಿ ರೋಡಲ್ಲಿ ಹಾಯಾಗಿ ಓಡಾಡ್ತಾ ಇದ್ದಾರೆ. ಅದೇನು ಅಂತ ಸ್ವಲ್ಪ ನೋಡ್ತೀರಾ? ಹಾ ಹೌದು. ಓಕೆ, ಬಾಯ್. ಏನಿದು? ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಅರ್ಥ ಆಗಿಲ್ಲ ಅದು ಸತ್ವ? ಆಗೋದು ಇಲ್ಲ, ಆಗ್ಲೂ ಬಾರ್ದು.